ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ವೀಕೆಂಡ್ ಕೆಲಸ ಮಾಡಲ್ಲ. ಇವತ್ತು ನಾವು 2 ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಫಸ್ಟ್ ಜಾಗ ಬಂದ್ಬಿಟ್ಟು ಸೇತಿ ರಿವರ್ ಅಂತ, ಇದನ್ನು ಗಂಡಕಿ ರಿವರ್ ಅಂತ ಕೂಡ ಕರೀತಾರೆ. 2ನೇ ಜಾಗ ಬಂದ್ಬಿಟ್ಟು ಬಿಂದು ಭಾಷಿನಿ ಟೆಂಪಲ್. ಸೊ ಅಲ್ಟ್ರಾಲೈಟ್ ಫ್ಲೈಟಲ್ಲಿ ಟ್ರಾವೆಲ್ ಆಯಿತು. ಅದಾದಮೇಲೆ ಇವತ್ತು ಇನ್ನೂ ಒಂದು ಆ್ಯಕ್ಟಿವಿಟಿ ಇತ್ತು, ಅದೇನಪ್ಪ ಅಂದರೆ ಪ್ಯಾರಾಗ್ಲೈಡಿಂಗ್. ಸೊ ಅಲ್ಟ್ರಾ ಲೈಟ್ ಫ್ಲೈಟ್ ಟ್ರಾವೆಲ್ ಆದಮೇಲೆ ನನಗೆ ಸಿಕ್ಕಾಪಟ್ಟೆ ತಲೆ ಸುತ್ತಾಗೋಯಿತು. ನಾನು ಅಂದ್ಕೊಂಡಿದ್ದೆ ಇಲ್ಲ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಪ್ಯಾರಾಗ್ಲೈಡಿಂಗ್, ಬಟ್ ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಏಬಲ್ ಟು ಡೂ ಇಟ್. ಸೊ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಈಗ ಹೋಗ್ತಿರೋದು ಸೇತಿ ರಿವರ್ ಅಂತ. ಸೇತಿ ರಿವರ್ ಅಂತಂದರೆ ಇದು ನಮ್ಮ ಕಣಿವೆದು ಹಿಮಾಲಯ ಪರ್ವತದಿಂದ ನೀರು ಏನು ಬರುತ್ತೆ, ಆ ನೀರು ಇಲ್ಲಿಗೆ ಬರುತ್ತಂತೆ. ಹಿಮಾಲಯ ಪರ್ವತ ಇಲ್ಲಿಂದ ಹತ್ರ ಅಲ್ಲ, ಸೊ ಆ ನೀರು ಇಲ್ಲಿಗೆ ಬರುತ್ತಂತೆ. ಸೊ ನೀರು ಸ್ಪೆಷಾಲಿಟಿ ಏನು, ಆ ನೀರಿನ ಸ್ಪೆಷಾಲಿಟಿ ಏನು ಅಂತಂದರೆ ನೀರು ವೈಟ್ ಕಲರ್ ಇರುತ್ತದೆ. ಇಲ್ಲಿ ನೀರು ಟ್ರಾನ್ಸ್ಪರೆಂಟ್ ಇರುತ್ತಲ್ವ, ನೀರು ವೈಟ್ ಕಲರ್ ಇರುತ್ತಂತೆ. ಸೊ ಅದು ಈ ಸೇತಿ ರಿವರ್ದು ಸ್ಪೆಷಾಲಿಟಿ. ಸೊ ಲೆಟ್ ಅಸ್ ಗೋ ಆ್ಯಂಡ್ ಸಿ ಸೇತಿ ರಿವರ್ ನಾವು. ನೋಡಪ್ಪ, ಇದೆ ಸೇತಿ ರಿವರ್ದು ಸ್ಪೆಷಾಲಿಟಿ. ನೀರು ವೈಟ್ ಕಲರ್ ಇರುತ್ತಂತೆ. ಇದು ವೈಟ್ ಕಲರ್ ಇದೆ, ಮಿಲ್ಕಿ ವೈಟ್. ಸೊ ಇದೇ ಈ ಸೇತಿ ರಿವರ್ದು ಸ್ಪೆಷಾಲಿಟಿ. ಈ ನೀರು ಬಂದ್ಬಿಟ್ಟು ಮೌಂಟ್ ಎವರೆಸ್ಟಿಂದ ಬರುತ್ತಂತೆ. ಮೌಂಟ್ ಎವರೆಸ್ಟಿಂದ ಬರೋದ್ರಿಂದ, ತುಂಬ ಕಣಿವೆಗಳನ್ನು ದಾಟಿ ಬರೋದ್ರಿಂದ ಈ ನೀರು ಈ ಕಲರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ. ಒಬ್ಬೊಬ್ಬೊಬ್ಬ ಎಂಥ ಪಾತಾಳ ಇದೆ ಮರೆಯಲ್ಲಿ, ಸಿಕ್ಕಾಪಟ್ಟೆ ಪಾತಾಳ. ಓಹೋ ಹೋ ಹೋ ಅದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ. ಕೆಳಗಡೆ ಮಿಲ್ಕಿ ವಾಟರೇ ಹೋಗ್ತಾ ಇರೋದು, ಅಷ್ಟು ಬಿಳಿ ಇದೆ. ನನ್ನ ಟೆಂಪಲ್ ಕಾಣ್ತಿದೆ. ಲೆಟ್ಸ್ ಸಿ. ये शिव जी का टेम्पल है, ये क्या है? जल है। हाँ हाँ, शुद्ध करने के लिए। हाँ. ये कौन सा पानी है इधर? हिमालय अन्नपूर्णा माउंटेन एवरेस्ट का पानी। एवरेस्ट का पानी है, बर्फ का पानी। हाँ बर्फ़ का पानी. हाँ ओके. ये क्या, कौन सा भगवान है? शिव जी है ना? हनुमान जी है, शिव पार्वती, राधा कृष्ण, एवरीथिंग। हाँ हाँ. और क्वांटिटी. ಸೊ ಆವಾಗಲೇ ನಾನು ಹೇಳ್ದಾಗೆ ಇದು ಹಿಮಾಲಯದ ಕಣಿವೆಯಿಂದ ಬರುವಂಥ ನೀರು. ಸೊ ಅವ್ರು ಹೇಳ್ತಿದ್ರು ಬರಫ್ ಕಾ ಪಾನಿ ಅಂತ. ಸೊ ಬರಫ್ ಅಂದರೆ ಐಸ್. ಸೊ ಅದರಿಂದ ಬರುವಂಥ ನೀರಾಗಿರುತ್ತೆ ಇದು. ಹಿಮಾಲಯದಲ್ಲಿರೋ ಏನು ಐಸ್ ಇರುತ್ತೆ, ಬರಫ್ ಇರುತ್ತೆ, ಅದರಿಂದ ಹುಟ್ಟಿರುವಂಥ ನದಿ ಇದು. ಇದನ್ನು ಗಂಡಕಿ ರಿವರ್ ಅಂತ ಕೂಡ ಹೇಳ್ತಾರೆ. ನಾನು ಮೊದಲೇ ಹೇಳಿದ್ದೆ. ಸೊ ಈ ಸೇತಿ ರಿವರ್ಗೆ ಗಂಡಕಿ ರಿವರ್ ಅಂತ ಕೂಡ ಕರೀತಾರೆ. ಸೆಕೆಂಡ್ ಟೆಂಪಲ್ ವಿಸಿಟ್, ಬಿಂದು ಭಾಷಿನಿ ಟೆಂಪಲ್. ಸೊ ಬಿಂದು ಭಾಷಿನಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಈಗ. ಲೆಟ್ಸ್ ಸಿ.
ಸೊ ದಿಸ್ ಈಸ್ ಬಿಂದು ಭಾಷಿನಿ ಟೆಂಪಲ್. ಒಳಗಡೆ ತುಂಬ ಥರದ ದೇವಸ್ಥಾನಗಳಿದೆ, ಬೇರೆ ಬೇರೆ ದೇವರ ದೇವಸ್ಥಾನಗಳಿದೆ. ಹಾಂ, ಇದು ಮೌಂಟೇನ್ ಮೇಲುಗಡೆ ಇದೆ, ಚಿಕ್ಕ ಮೌಂಟೇನ್. ನೇಪಾಲ್ ಇಸ್ ಆಲ್ ಅಬೌಟ್ ಮೌಂಟೇನ್ಸ್. ಈ ನಮ್ಮ ಊರು ಚಿಕ್ಕಮಂಗ್ಳೂರು ಥರ ಗುಡ್ಡ ಬೆಟ್ಟಗಳು ಎಲ್ಲ ಕಡೆ. ಸೊ ಇಲ್ಲಿ ಬೆಟ್ಟ ಹತ್ಕೊಂಡು ಬಂದೆ. ಸೊ ದಿಸ್ ಇಸ್ ಬಿಂದು ಭಾಷಿನಿ ಟೆಂಪಲ್ಲು. ಇದರೊಳಗಡೆ ಈಶ್ವರನ ಟೆಂಪಲ್ ಇದೆ, ಅದಾದಮೇಲೆ ಸೀತಾರಾಮ್ ಟೆಂಪಲ್ ಇದೆ. ಲೈಕ್ ದಿಸ್, ಲೆಟ್ಸ್ ಸಿ. आपसे बढ़िया है ये। आज बेटा जून फोटो खींचना ವಿದ್ಯಾ ಸವಿಸನಿ. ಗಣಪತಿ ದೇವಸ್ಥಾನ. ದೇವರಿಗೆ ಇಲ್ಲಿ ನಮ್ಮ ಗಣೇಶ ದೇವರಿಗೆ ಸೆಲೆಕ್ಟ್ ಹೊಡೆದಾಯಿತು. ಸೊ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಪಕ್ಕದಲ್ಲೇ. ಆಂಜನೇಯ ದೇವರಿಗೆ ಫುಲ್ ಕುಂಕುಮ ಹಾಕಿ ಕೆಂಪು ಬಣ್ಣ ಹಾಕಿಟ್ಟಿದ್ದಾರೆ. ಕೆಂಪು ಬಣ್ಣ ಅಂದರೆ ತಪ್ಪಾಗುತ್ತೆ. ವಾವ್, ನೈಸ್. ಹಾಂ, ಇದು ಮೇನ್ ಟೆಂಪಲ್, ಬಿಂದು ಭಾಷಿನಿ ಮೇನ್ ಟೆಂಪಲ್. ಪೂಜೆ ಆಗ್ತಾ ಇದೆ. ಬಿಂದು ಭಾಷಿನಿ ಟೆಂಪಲ್ ದೇವರ ಮೂರ್ತಿ ತುಂಬ ಚೆನ್ನಾಗಿತ್ತು. ನಾನು ನೋಡಿದೆ, ಬಟ್ ಅದನ್ನು ವೀಡಿಯೋ ತೆಗೆಯಂಗಿಲ್ಲ, ಫೋಟೋಗ್ರಫಿ ತೆಗೆಯಂಗಿಲ್ಲ. ಸೊ ಹಾಗಾಗಿ ಐ ಆಮ್ ಸಾರಿ, ಐ ಕೆನಾಟ್ ಶೋ ದ ಫೋಟೋ ಟು ಯು ಗೈಸ್. ವೆರಿ ನೈಸ್, ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ ಮೂರ್ತಿ, ದೇವ್ರ ಮೂರ್ತಿ ತುಂಬ ಚೆನ್ನಾಗಿತ್ತು. ಐ ವಾಂಟೆಡ್ ಟು ಶೋ ಇಟ್ ಟು ಯು, ಬಟ್ ಅನ್ಫಾರ್ಚುನೇಟ್ಲಿ ದೇ ಆರ್ ನಾಟ್ ಅಲೋವಿಂಗ್ ಮೀ ಟು ಟೇಕ್ ಅ ವಿಡಿಯೋ ಇನ್ಸೈಡ್. ಆ್ಯಂಡ್ ದಿಸ್ ಈಸ್ ದ ಟೆಂಪಲ್ ಫಾರ್ ಸೀತಾರಾಮ್, लक्ष्मी नारायणा और क्या है, व्हाट इज दिस, श्री राधा कृष्ण. सो दिस इज बेसिकली श्री कृष्ण ಮತ್ತು ರಾಧೆ ಆ್ಯಂಡ್ ಸೀತಾರಾಮ್ ಮನ್ ಈಶ್ವರ ಪಾರ್ವತಿ ಅವರ ದೇವಸ್ಥಾನ, ಮತ್ತು ಲಕ್ಷ್ಮೀನಾರಾಯಣ ಅವರ ದೇವಸ್ಥಾನ. ಟೈಮ್ ಆಗಿರೋದ್ರಿಂದ ಕ್ಲೋಸ್ ಆಗಿದೆ. ಸೊ ಐ ಹ್ಯಾವ್ ಟು ಶೋ ಯು ಫ್ರಮ್ ಔಟ್ಸೈಡ್ ಓನ್ಲಿ. ವೆರಿ ನೈಸ್ ಟೆಂಪಲ್, ವೆರಿ ನೈಸ್. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಐ ರಿಯಲಿ ಮಿಸ್ಡ್ ಇಟ್. ಹಾಂ, ಇಲ್ಲಿ ಹೊರಗಡೆ ಇಲ್ಲಿಂದು ರಾಜರದು ಮೂರ್ತಿ ಹಾಕಿದ್ದಾರೆ, ಇಲ್ಲಿಂದು ನೇಪಾಳದ ರಾಜರು. ಇಲ್ಲಿಂದ ಈಗ ಸ್ವಲ್ಪ ಮುಂದೆ ಹೋದರೆ ಈಶ್ವರನ ದೇವಸ್ಥಾನ ಬರುತ್ತೆ, ಶಿವನ ದೇವಸ್ಥಾನ. ಸೊ ಯೂಶಲಿ ವೆನ್ ಎವರ್ ವಿ ಗೋ ಟು ಎನಿ ಟೆಂಪಲ್, ದ ಬಿಗ್ಗೆಸ್ಟ್ ಚಾಲೆಂಜ್ ವಾಟ್ ವಿ ಆರ್ ಹ್ಯಾವಿಂಗ್ ಇಸ್ ವಿ ಕೆನಾಟ್ ಶೋ ದ ಟೆಂಪಲ್ ಇನ್ಸೈಡ್. ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಸೊ ದಟ್ ಇಸ್ ದ ಚಾಲೆಂಜ್. ಎನಿ ಹೌ, ಸೊ ಐ ವಿಲ್ ಶೋ ಯು ಗೈಸ್ ಫ್ರಮ್ ಔಟ್ಸೈಡ್. ಐ ವಿಲ್ ಗೋ ವಿಸಿಟ್ ಆ್ಯಂಡ್ ಕಮ್ ಬ್ಯಾಕ್ ಆ್ಯಂಡ್ ಟೆಲ್ ಯು ಹೌ ವಾಸ್ ಇಟ್. ಓಕೆ, ಸೊ ಇದು ಬಂದ್ಬಿಟ್ಟು ಶಿವನ ದೇವಸ್ಥಾನದಿಂದ ಹೊರಗಡೆ ಹೀಗಿದೆ ನೋಡಿ. ಎಸ್, ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲೊಬ್ಳು ಪುಟ್ಟ ಹುಡುಗಿ ನಂದಿ ಕಿವಿಯಲ್ಲಿ ಏನೋ ಬೇಡ್ಕೊಳ್ತಾ ಇದ್ದಲ್ಲ, ನೋಡ್ತಾ ಇದ್ದೀರಲ್ಲ. ಸೊ ಏನು ಅಂತಂದರೆ ಇಲ್ಲಿನ ಜನಗಳ ಇದಕ್ಕೆ ನಂಬಿಕೆ, ಈ ನಂದಿ ಹತ್ರ ನಮ್ಮ ಕಷ್ಟನ ಅಥವಾ ಇಷ್ಟನ ಅನ್ನೋ ಹೇಳ್ಕೊಂಡ್ರೆ ಆ ಕಷ್ಟಗಳು ಪರಿಹಾರ ಆಗ್ತವೆ, ಇಷ್ಟಗಳು ಈಡೇರ್ತವೆ ಅನ್ನೋದು ನಂಬಿಕೆ. ಸೊ ಈಗ ಬಂದವರೆಲ್ಲ ಅವರ ಕಷ್ಟಗಳನ್ನ ಇಷ್ಟಗಳನ್ನ ನಂದಿ ಹತ್ರ ಶೇರ್ ಮಾಡ್ಕೋತಾರೆ. ಈಶ್ವರನ ದೇವಸ್ಥಾನ ಒಳಗಡೆ ಹೋಗಿದ್ದೆ, ಅದ್ಭುತವಾಗಿತ್ತು ದೇವಸ್ಥಾನ, ತುಂಬ ಚೆನ್ನಾಗಿತ್ತು. ನಮ್ಮ ಮನೆ ದೇವರು ಕೂಡ ಈಶ್ವರ.
ತುಂಬ ಮಿಸ್ ಮಾಡಿಕೊಂಡೆ. ದೇವ್ರ ಮೂರ್ತಿನೂ ತುಂಬ ಮುದ್ದಾಗಿತ್ತು. ಸೋ ನೈಸ್. ಸೊ ಬಿಂದುವಾಸಿನಿ ಟೆಂಪಲ್ ವಿಸಿಟ್ ಆಯಿತು. ನಾನು ಕೂಡ ನಂದಿ ದೇವರಿಗೆ ಬೇಡ್ಕೊಂಡಿದ್ದೀನಿ. ಏನು ಅಂತ ಹೇಳಂಗಿಲ್ಲ, ಹೇಳಿದರೆ ಆಗಲ್ಲ ಅಂತ. ಸೊ ಹಾಗಾಗಿ ದೇವರಿಗೆ ಗುಟ್ಟಾಗಿ ಹೇಳಿದ್ದೀನಿ ನನಗೇನು ಬೇಕು ಅಂತ. ನನಗೂ ಗುಟ್ಟಾಗಿ ಹೇಳಿದೆಲ್ಲ ಮಾಡ್ಕೊಡ್ತೀನಿ, ನೆರವೇರಿಸ್ತೀನಿ ಅಂತ. ಓಕೆ, ಐ ಹೋಪ್ ಎಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದರೆ ದಯವಿಟ್ಟು ಪ್ಲೀಸ್ ಶೇರ್ ಯೋರ್ ಕಾಮೆಂಟ್ಸ್. ಮೈ ಕಾಮೆಂಟ್ ಬಾಕ್ಸ್ ಈಸ್ ಓಪನ್. ಯು ಕ್ಯಾನ್ ಆಲ್ವೇಸ್ ಶೇರ್ ಯೋರ್ ಕಾಮೆಂಟ್ಸ್. I will definitely try my best to correct the mistakes in my upcoming videos. Thank you so much. Thanks a lot. See you. Bye bye.